ವಾರಕ್ಕೆ 40 ಗಂಟೆ, ಆಮೇಲೆ 40 ವರ್ಷಗಳ ಕಾಲ ಸತತವಾಗಿ ದುಡಿಯೋದು. ಇದು ನಾವು ಶಾಲೆಯಲ್ಲಿ ಕಲ್ತಿರೋ ಪಾಠ ಅಲ್ವಾ? ಹೌದು. ಒಳ್ಳೆ ಮಾರ್ಕ್ಸ್ ತಗೋಬೇಕು, ಆಮೇಲೆ ಒಳ್ಳೆ ಡಿಗ್ರಿ, ಆಮೇಲೆ ಒಂದು ಸೇಫ್ ಆದ ಕೆಲ್ಸ ಹಿಡಿಬೇಕು ಅನ್ನೋದು. ಎಕ್ಸಾಕ್ಟ್ಲಿ. ಕೊನೆಗೊಂದು ಸ್ವಂತ ಮನೆ ಕೊಳ್ಳೋದು. ಆದ್ರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ತಿಂಗಳ ಕೊನೆಗೆ ಜೇಬಲ್ಲಿ ದುಡ್ಡಿರಲ್ಲ. ಸಾಲದ ಸುಳಿಲಿ ಸಿಕ್ಕಾಕೊಂಡು ಪರದಾಡ್ತಿರ್ತಾರೆ. ನಿಜ. ಇದು ಬಹಳ ಆಶ್ಚರ್ಯ ಅನ್ಸುತ್ತೆ. ಸೊ ಶಾಲೆಯಲ್ಲಿ ನಮ್ಗೆ ಹೇಳ್ಕೊಟ್ಟ ಯಶಸ್ಸಿನ ಲೆಕ್ಕಾಚಾರಗಳು, ಅಂದ್ರೆ ಆ ರೂಲ್ಸ್, ನಿಜ ಜೀವನದಲ್ಲಿ ನಮ್ಮನ್ನ ಆರ್ಥಿಕವಾಗಿ ಬಂಧನದಲ್ಲಿಡೋಕೆ ಮಾಡಿರೋದು ಅಂತ ಗೊತ್ತಾದಾಗ ಆಗೋ ಶಾಕ್ ಇದೆಯಲ್ಲ, ಅದನ್ನೊಮ್ಮೆ ಊಹಿಸ್ಕೊಳ್ಳಿ. ಖಂಡಿತ. ಅದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ ಕೂಡ. ಹೌದು. ಇವತ್ತಿನ ನಮ್ಮ ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಶಾಲೆಯಲ್ಲಿ ಯಾರೂ ನಮ್ಗೆ ಹೇಳ್ಕೊಡ್ದ, ಆದ್ರೆ ಜೀವನಕ್ಕೆ ಬಹಳ ಮುಖ್ಯವಾದ ಫೈನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಆರ್ಥಿಕ ಸಾಕ್ಷರತೆ ಬಗ್ಗೆ ಮಾತಾಡ್ತಿದ್ದೀವಿ. ನಮ್ಮ ಮುಂದಿರೋ ಮಾಹಿತಿಯಲ್ಲಿ ಇಬ್ಬರು ತಂದೆಯರ ಕುತೂಹಲಕಾರಿ ಕಥೆ ಇದೆ. ಇದೊಂದು ಅದ್ಭುತವಾದ ವಿರೋಧಾಭಾಸ ಅಲ್ವಾ? ಒಬ್ರು PhD ಮಾಡಿರೋ, ಅತಿ ಹೆಚ್ಚು ಓದಿರೋ ತಂದೆ, ಆದ್ರೆ ಜೀವನ ಪೂರ್ತಿ ಆರ್ಥಿಕವಾಗಿ ಒದ್ದಾಡ್ತಾರೆ. ಆದ್ರೆ ಇನ್ನೊಬ್ರು ಕೇವಲ 8ನೇ ಕ್ಲಾಸ್ ಓದಿ ಶಾಲೆ ಬಿಟ್ಟವರು, ಆದ್ರೆ ಅವರು ಹವಾಯಿಯ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗ್ತಾರೆ. ಓ, ಕೇಳೋಕೊಂಥರ ಶಾಕಿಂಗ್ ಅನ್ಸುತ್ತೆ. ಸೊ ನಮ್ಮ ಇವತ್ತಿನ ಈ ಡೀಪ್ ಡೈವ್ನ ಧ್ಯೇಯ ಏನಪ್ಪಾ ಅಂದ್ರೆ, ದುಡ್ಡಿನ ಬಗ್ಗೆ ಇರೋ ಭಯ ಬಿಟ್ಟು ನಾವು ಹಣಕ್ಕಾಗಿ ದುಡಿಯೋ ಬದಲು ಹಣನೇ ನಮಗಾಗಿ ಹೇಗೆ ದುಡಿಯುವಂತೆ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಕರೆಕ್ಟ್. ಈ ವಿರೋಧಾಭಾಸನೆ ಇಡೀ ಆರ್ಥಿಕ ವ್ಯವಸ್ಥೆಯ ದೊಡ್ಡ ಗುಟ್ಟನ್ನ ರಟ್ಟು ಮಾಡುತ್ತೆ. ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಗೂ ನೈಜ ಪ್ರಪಂಚದ ಆರ್ಥಿಕ ಸಾಕ್ಷರತೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಸ್ಪಷ್ಟ. ಅಂದ್ರೆ ಸ್ಕೂಲ್ ನಮ್ಗೆ ದುಡ್ಡಿನ ಬಗ್ಗೆ ಏನ್ ಹೇಳ್ಕೊಡ್ತಿಲ್ಲೋ ಅಂತೀರಾ? ಎಕ್ಸಾಕ್ಟ್ಲಿ. ನಮ್ಮ ಶಾಲೆಗಳು ಕೈಗಾರಿಕಾ ಯುಗಕ್ಕೆ ಬೇಕಾದ ಅತ್ಯುತ್ತಮ ವಿಧೇಯ ಉದ್ಯೋಗಿಗಳನ್ನ ಸೃಷ್ಟಿಸಲು ವಿನ್ಯಾಸಗೊಂಡಿವೆ, ಆರ್ಥಿಕವಾಗಿ ಸ್ವತಂತ್ರರಾದ ಮಾಲೀಕರನ್ನಲ್ಲ. ಶಾಲೆಯಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷಿಸ್ತಾರೆ. ಆದ್ರೆ ಹಣಕಾಸಿನ ಜಗತ್ತಿನಲ್ಲಿ ತಪ್ಪುಗಳೇ ಅತಿದೊಡ್ಡ ಪಾಠಶಾಲೆ ಅಲ್ವಾ? ಹೌದು ಹೌದು. ಇಬ್ಬರು ತಂದೆಯರ ನಡುವಿನ ಮೂಲಭೂತ ವ್ಯತ್ಯಾಸ ಇರೋದು ಅವರ ಬ್ಯಾಂಕ್ ಅಕೌಂಟಲ್ಲ, ಬದಲಾಗಿ ಅವರ ಮೈಂಡ್ಸೆಟ್ ಅಂದ್ರೆ ಮನಸ್ಥಿತಿಯಲ್ಲಿ, ಅವರು ಪ್ರಪಂಚನ ನೋಡೋ ದೃಷ್ಟಿಕೋನದಲ್ಲಿ. ಆ ಮೈಂಡ್ಸೆಟ್ ವ್ಯತ್ಯಾಸನ ನಾವು ದಿನನಿತ್ಯ ಬಳಸೋ ಪದಗಳಲ್ಲೇ ನೋಡ್ಬೋದು ಗೊತ್ತಾ? ಉದಾಹರಣೆಗೆ, ಉನ್ನತ ಶಿಕ್ಷಣ ಪಡೆದ ತಂದೆ ಯಾವುದಾದ್ರೂ ಬೆಲೆಬಾಳುವ ವಸ್ತು ನೋಡಿದಾಗ ನಾನು ಇದನ್ನ ಭರಿಸಲಾರೆ ಅಥವಾ ಐ ಕಾಂಟ್ ಎಫೋರ್ಡ್ ಇಟ್ ಅಂತಿದ್ರು. ಆದ್ರೆ ಆ ಶ್ರೀಮಂತ ತಂದೆ ಏನ್ ಹೇಳ್ತಿದ್ರು? ನಾನಿದನ್ನ ಹೇಗೆ ಭರಿಸಬಲ್ಲೆ ಅಥವಾ ಹೌ ಕ್ಯಾನ್ ಐ ಅಫೋರ್ಡ್ ಇಟ್ ಅಂತ ಪ್ರಶ್ನೆ ಮಾಡ್ತಿದ್ರು. ಮೇಲ್ನೋಟಕ್ಕ ಇದು ಕೇವಲ ಸಣ್ಣ ವಾಕ್ಯದ ವ್ಯತ್ಯಾಸ ಅನ್ಸುತ್ತೆ, ಆದ್ರೆ ಇದರ ಹಿಂದಿರೋ ಮಾನಸಿಕ ಪ್ರಭಾವ ಬಹಳ ದೊಡ್ಡದು. ನಾನು ಭರಿಸಲಾರೆ ಅಂದ ತಕ್ಷಣ ನಮ್ಮ ಮೆದುಳು ಯೋಚನೆ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ನಿಜ. ಅದೊಂದು ರೀತಿಯ ಮಾನಸಿಕ ಆಲಸ್ಯ. ಆದ್ರೆ ಹೇಗೆ ಅಂತ ಕೇಳ್ಕೊಂಡಾಗ ಮೆದುಳು ಪರಿಹಾರ ಹುಡುಕೋ ಒತ್ತಡಕ್ಕೆ ಸಿಲ್ಕುತ್ತೆ. ಆ ಒತ್ತಡವೇ ಸೃಜನಶೀಲತೆಯನ್ನ ಹುಟ್ಟುಹಾಕೋದು. ಅಂದ್ರೆ ಮೆದುಳಿಗೆ ಕೆಲಸ ಕೊಡ್ತೀವಿ ಅಂತ. ಖಂಡಿತ. ಮೆದುಳು ಮನುಷ್ಯನ ಅತಿ ದೊಡ್ಡ ಆಸ್ತಿ. ಈ ಮೂಲ ದಾಖಲೆಗಳಲ್ಲಿ ಬರೋ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಬಡತನ ಮತ್ತು ಹಣ ಇಲ್ಲದಿರುವಿಕೆಯ ನಡುವಿನ ವ್ಯತ್ಯಾಸ. ಓ, ಬಡತನ ಮತ್ತೆ ಹಣ ಇಲ್ದಿರೋದು ಅಂದ್ರೆ ಪೂರ್ ಮತ್ತೆ ಬ್ರೋಕ್ ಆಗಿರೋದು ಎರಡು ಒಂದೇ ಅಲ್ವಾ? ಇಲ್ಲ ಇಲ್ಲ, ಅದೇ ದೊಡ್ಡ ತಪ್ಪು. ಹಣವಿಲ್ಲದಿರುವುದು ಕೇವಲ ತಾತ್ಕಾಲಿಕ ಪರಿಸ್ಥಿತಿ, ಆದ್ರೆ ಬಡತನ ಅನ್ನೋದು ಶಾಶ್ವತವಾದ ಮನಸ್ಥಿತಿ. ಓಹೋ, ಅಂದ್ರೆ ಬ್ರೋಕ್ ಅನ್ನೋದು ಟೆಂಪ್ರರಿ, ಪೂರ್ ಅನ್ನೋದು ಪರ್ಮನೆಂಟ್. ಎಕ್ಸಾಕ್ಟ್ಲಿ. ಒಬ್ಬ ವ್ಯಕ್ತಿ ಬಿಸ್ನೆಸ್ನಲ್ಲಿ ಲಾಸ್ ಆಗಿ ಜೇಬಲ್ಲಿ ಬಿಡಿಗಾಸಿಲ್ಲದ ಸ್ಥಿತಿಗೆ ತಲುಪಬಹುದು, ಆದ್ರೆ ಆತನ ಬಳಿ ಹೇಗೆ ಭರಿಸಬಲ್ಲೆ ಅನ್ನೋ ಆರ್ಥಿಕ ಜ್ಞಾನ ಇದ್ರೆ ಆತ ಮತ್ತೆ ಎದ್ದು ಬರ್ತಾನೆ. ಆದ್ರೆ ಅದೇ ನಕಾರಾತ್ಮಕ ಮನಸ್ಥಿತಿ ಇರೋ ವ್ಯಕ್ತಿಗೆ ಲಾಟರಿ ಹೊಡೆದ್ರೂ ಕೂಡ ಕೆಲವೇ ವರ್ಷಗಳಲ್ಲಿ ಆತ ಮತ್ತೆ ತನ್ನ ಹಳೆಯ ಬಡತನದ ಸ್ಥಿತಿಗೆ ವಾಪಸ್ ಹೋಗ್ತಾನೆ. ಇದು ನಿಜಕ್ಕೂ ನಾವು ದಿನನಿತ್ಯ ಯೋಚನೆ ಮಾಡಬೇಕಾದ ವಿಚಾರ. ನಾವು ಆಗಲ್ಲ ಅನ್ನೋ ನಕಾರಾತ್ಮಕ ಯೋಚನೆ ಬಿಟ್ಟು ಹೇಗೆ ಅಂತ ಪ್ರಶ್ನೆ ಮಾಡೋ ಮಾನಸಿಕ ವ್ಯಾಯಾಮ ರೂಢಿಸ್ಕೋಬೇಕು. ಹೌದು, ಖಂಡಿತ. ಸರಿ, ಈ ಮೈಂಡ್ಸೆಟ್ ಬಗ್ಗೆ ಕ್ಲಾರಿಟಿ ಸಿಕ್ತು. ಈಗ ಶ್ರೀಮಂತರು ಬಳಸೋ ಮೂಲಭೂತ ನಿಯಮದ ಕಡೆ ಬರೋಣ. ಅದೇ ಆ ಆಸ್ತಿ ಮತ್ತು ಹೊಣೆಗಾರಿಕೆಯ ನಡುವಿನ ವ್ಯತ್ಯಾಸ, ಅಂದ್ರೆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್. ಅರ್ಥಶಾಸ್ತ್ರದ ಪರಿಭಾಷೆಯಲ್ಲಿ ಇದು ಬಹಳ ಕ್ಲಿಷ್ಟವಾಗಿ ಕಾಣುತ್ತೆ. ಅದರ ಮೂಲದಲ್ಲಿ ಇದನ್ನ ಕಿಸ್ ತತ್ವ ಅಂದ್ರೆ ಕೀಪ್ ಇಟ್ ಸಿಂಪಲ್ ಸ್ಟುಪಿಡ್ ಅಂತ ಬಹಳ ಸರಳವಾಗಿ ವಿವರಿಸಿದ್ದಾರೆ. ಓಕೆ, ಸೊ ಹಣಕಾಸಿನ ಜಗತ್ತಿಗೆ ಸಂಪೂರ್ಣ ಹೊಸಬರಾಗಿರೋರಿಗೆ ಅರ್ಥ ಆಗೋ ಹಾಗೆ ಹೇಳೋವಾದ್ರೆ ಬಹಳ ಸಿಂಪಲ್. ಯಾವುದು ನಿಮ್ಮ ಜೇಬಿಗೆ ದುಡ್ಡು ತರುತ್ತೋ ಅದು ಆಸ್ತಿ.
ಓಕೆ. ಯಾವುದು ನಿಮ್ಮ ಜೇಬಿಯಿಂದ ದುಡ್ಡು ಕದಿಯುತ್ತೋ ಅಥವಾ ಹೊರತೆಗೆಯುತ್ತೋ ಅದು ಹೊಣೆಗಾರಿಕೆ. ಇಷ್ಟೇ ಇದರ ಸರಳ ವ್ಯಾಖ್ಯಾನ. ಶ್ರೀಮಂತರು ಆಸ್ತಿಗಳನ್ನ ಖರೀದಿಸ್ತಾರೆ, ಬಡವರು ಕೇವಲ ಖರ್ಚುಗಳನ್ನ ಹೊಂದಿರ್ತಾರೆ. ಆದ್ರೆ ಮಧ್ಯಮ ವರ್ಗದವ್ರೇನ್ ಮಾಡ್ತಾರೆ? ಮಧ್ಯಮ ವರ್ಗದವರೇ ಅತಿ ದೊಡ್ಡ ಆರ್ಥಿಕ ಭ್ರಮೆಯಲ್ಲೇ ಬದುಕೋದು. ಅವರು ಹೊಣೆಗಾರಿಕೆಗಳನ್ನೇ ಆಸ್ತಿ ಅಂತ ಭ್ರಮಿಸಿಕೊಂಡುಕೊಳ್ತಾರೆ. ಆಮೇಲೆ ಅದಕ್ಕಾಗಿ ಇಡೀ ಜೀವನ ಸಾಲ ತೀರ್ಸ್ತಾ ಕಳೀತಾರೆ. ಒಂದು ನಿಮಿಷ. ಇಲ್ಲಿ ನನ್ಗೊಂದು ದೊಡ್ಡ ಡೌಟ್ ಬರ್ತಿದೆ. ಸಮಾಜದಲ್ಲಿ ಎಲ್ಲರೂ ಹೇಳೋದು ಒಂದೇ, ಸ್ವಂತ ಮನೆ ಅನ್ನೋದು ನಮ್ಮ ಜೀವಮಾನದ ಅತೀ ದೊಡ್ಡ ಆಸ್ತಿ ಅಂತ. ಪ್ರತಿಯೊಬ್ಬರು ಅದಕ್ಕಾಗಿಯೇ ದುಡಿತಾರೆ. ಹಾಗಾದ್ರೆ ಸ್ವಂತ ಮನೆ ಆಸ್ತಿ ಅಲ್ವಾ? ಈ ಪ್ರಶ್ನೆಗೆ ನಾವು ನಗದು ಹರಿವು ಅಂದ್ರೆ ಕ್ಯಾಶ್ ಫ್ಲೋ ಯಾಂತ್ರಿಕತೆಯ ಮೂಲಕ ಉತ್ತರ ಕಂಡುಕೊಳ್ಳಬೇಕು. ಒಂದು ಕಡೆ ಇನ್ಕಮ್ ಮತ್ತು ಎಕ್ಸ್ಪೆನ್ಸ್ ಅಂದ್ರೆ ಆದಾಯ ಮತ್ತು ಖರ್ಚು ಇರುತ್ತೆ. ಹೌದು. ಇನ್ನೊಂದು ಕಡೆ ಅಸೆಟ್ ಮತ್ತು ಲಯಬಿಲಿಟಿ ಇರುತ್ತೆ. ಒಬ್ಬ ವ್ಯಕ್ತಿ ಬ್ಯಾಂಕ್ ಲೋನ್ ಮಾಡಿ ದೊಡ್ಡ ಮನೆ ಖರೀದಿಸಿದ ತಕ್ಷಣ ಏನಾಗುತ್ತೆ ಯೋಚಿಸಿ. ಅಂದ್ರೆ ಕಾಗದದ ಮೇಲೆ ಅದು ಆಸ್ತಿ ತರನೇ ಕಾಣುತ್ತೆ ಅಲ್ವಾ? ಕಾಗದದ ಮೇಲೆ ಮಾತ್ರ. ವಾಸ್ತವದಲ್ಲಿ ಆ ಮನೆ ಪ್ರತಿ ತಿಂಗಳು ನಿಮ್ಮ ಜೇಬಿಂದ ಇಎಂಐ, ಆಸ್ತಿ ತೆರಿಗೆ, ಮೇಂಟೆನೆನ್ಸ್ ಮತ್ತು ಇನ್ಶೂರೆನ್ಸ್ ರೂಪದಲ್ಲಿ ದುಡ್ಡನ್ನ ಹೊರಗೆಳೀತಿರುತ್ತೆ. ಓ, ಕರೆಕ್ಟ್. ಆ ಮನೆಯಿಂದ ನಿಮ್ಗೆ ಯಾವುದೇ ಬಾಡಿಗೆ ಆದಾಯ ಬರ್ತಿಲ್ಲ ಅಂದ್ರೆ ಅದು ಜೇಬಿಂದ ದುಡ್ಡು ತೆಗಿತಿದೆಯೇ ಹೊರತು ಜೇಬಿಗೆ ಹಾಕ್ತಿಲ್ಲ. ಸೊ ಆರ್ಥಿಕವಾದಿ ಅದು ಹೊಣೆಗಾರಿಕೆ ಆಗತ್ತೆ. ಓಹೋ, ಆದ್ರೆ ಇದ್ರರ್ಥ ಮನೆನೇ ಖರೀದಿಸಬಾರ್ದು ಅಂತಾನಾ? ಖಂಡಿತ ಇಲ್ಲ. ಮನೆ ತಗೋಬಾರದು ಅಂತಲ್ಲ. ಆದ್ರೆ ಆ ಮನೆಯ ಎಲ್ಲಾ ಖರ್ಚುಗಳನ್ನ ನಿಭಾಯಿಸುವಷ್ಟು ಆದಾಯ ತರುವಂತಹ ನಿಜವಾದ ಆಸ್ತಿಗಳನ್ನ ಅಂದ್ರೆ ರಿಯಲ್ ಅಸೆಟ್ಸ್ಗಳನ್ನ ಮೊದಲು ನಿರ್ಮಿಸಿಕೊಳ್ಬೇಕು ಅನ್ನೋದೇ ಇಲ್ಲಿನ ಒಳನೋಟ. ಯುವ ಉದ್ಯೋಗಿಗಳು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಮಾಡೋ ಅತಿ ದೊಡ್ಡ ಪ್ರಮಾದನೇ ಇದು ಅನ್ಸುತ್ತೆ. ಕೆಲ್ಸ ಸಿಕ್ಕಿ ಮೊದಲ ಸಂಬಳ ಬಂದ ತಕ್ಷಣ ಕ್ರೆಡಿಟ್ ಕಾರ್ಡ್ ಬಳಸಿ ಹೊಸ ಫೋನ್ ಕೊಳ್ಳೋದು. ಹೌದು, ಬ್ಯಾಂಕಿಂದ ಲೋನ್ ತಗೊಂಡು ಹೊಸ ಕಾರು, ಮನೆ ಖರೀದಿಸೋದು. ಇದು ನೋಡೋಕೆ ಸಮಾಜದ ಕಣ್ಣಿಗೆ ಆಸ್ತಿ ತರ, ಯಶಸ್ಸಿನ ಸಿಂಬಲ್ ತರ ಕಂಡ್ರೂ ವಾಸ್ತವದಲ್ಲಿ ಅದು ಅವರ ಕುತ್ತಿಗೆಗೆ ಸುತ್ತಕೊಂಡ ಸಾಲದ ಕುಣಿಕೆ. ನಿಜ. ಇದನ್ನೇ ದಾಖಲೆಯಲ್ಲಿ ಇಲಿ ಓಟ ಅಥವಾ ರ್ಯಾಟ್ ರೇಸ್ ಅಂತ ಕರೆದಿರೋದು. ಆ ರ್ಯಾಟ್ ರೇಸ್ ಮೆಕ್ಯಾನಿಸಂ ಬಹಳ ವಿಚಿತ್ರವಾಗಿದೆ ಗೊತ್ತಾ? ಈ ಓಟದಲ್ಲಿ ಸಿಲುಕಿದವರು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಪ್ರಮೋಷನ್ ಸಿಕ್ಕಿ ಸಂಬಳ ಹೆಚ್ಚಾದಷ್ಟು ಅವರ ಖರ್ಚುಗಳು ಅದೇ ವೇಗದಲ್ಲಿ ಹೆಚ್ಚಾಗುತ್ತೆ. ಹೌದು. ಹೆಚ್ಚಿನ ಸಂಬಳ ಬಂದಾಗ ದೊಡ್ಡ ಮನೆಗೆ ಶಿಫ್ಟ್ ಆಗ್ತಾರೆ. ಆಗ ಜಾಸ್ತಿ ಟ್ಯಾಕ್ಸ್, ಕಾರಿನ ಇಎಂಐ ಕಟ್ಟಬೇಕಾಗುತ್ತೆ. ಅಂದ್ರೆ ಅವರು ದುಡಿಯೋ ಹಣವೆಲ್ಲ ಬೇರೆಯವರ ಜೇಬಿಗೆ ಹೋಗುತ್ತೆ. ಮೊದಲಿಗೆ ಕಂಪನಿ ಮಾಲೀಕರಿಗಾಗಿ ದುಡಿತಾರೆ, ಆಮೇಲೆ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕಾಗಿ ದುಡಿತಾರೆ, ಮತ್ತು ಫೈನಲ್ ಆಗಿ ಇಎಂಐ ರೂಪದಲ್ಲಿ ಬ್ಯಾಂಕ್ಗಳಿಗಾಗಿ ದುಡಿತಾರೆ. ಕೊನೆಗೆ ಉಳಿಯೋದು ಶೂನ್ಯ. ಇದು ಬಹಳ ಭಯಾನಕವಾಗಿದೆ. ಹಾಗಾದ್ರೆ ಈ ಹೊಣೆಗಾರಿಕೆಗಳ ಬಲೆಯಿಂದ ಪಾರಾಗೋದು ಮತ್ತೆ ಈ ಇಲಿ ಓಟದಿಂದ ಹೊರಬರೋದು ಹೇಗೆ? ಅದಕ್ಕೆ ಶ್ರೀಮಂತರು ಹಣಕ್ಕಾಗಿ ಕೆಲ್ಸ ಮಾಡೋದಿಲ್ಲ ಅಂದೋ ತತ್ವ ಅನ್ವಯ ಆಗತ್ತೆ. ಹೌದು. ಮೂಲ ದಾಖಲೆಯಲ್ಲಿರೋ ಆ 10 ಸೆಂಟ್ಸ್ ಅಂದ್ರೆ 10 ಸೆಂಟ್ ಸಂಬಳದ ಕಥೆ ಈ ಮೈಂಡ್ಸೆಟ್ ಬದಲಾವಣೆಯನ್ನ ಅದ್ಭುತವಾಗಿ ತೋರಿಸುತ್ತೆ. ಮಕ್ಕಳು ತಮಗೆ ಸಿಕ್ತಿದ್ದ ಅಲ್ಪ ಸಂಬಳಕ್ಕೆ ಬೇಸತ್ತು ತಾವೇ ಸ್ವತಃ ಹಣವನ್ನ ಸೃಷ್ಟಿಸೋಕೆ ಮುಂದಾಗ್ತಾರೆ. ಹೌದೌದು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸಿ ಸೀಸದ ಟ್ಯೂಬ್ಗಳನ್ನ ಕರಗಿಸಿ ನಕಲಿ ನಾಣ್ಯಗಳನ್ನೇ ಮಾಡೋಕ್ ಶುರು ಮಾಡ್ತಾರೆ. ನಕಲಿ ನೋಟು ಅಥವಾ ನಾಣ್ಯ ಮಾಡೋದು ಖಂಡಿತವಾಗ್ಲೂ ಕಾನೂನು ಬಾಹಿರ. ಆದ್ರೆ ಆ ಮಕ್ಕಳ ಮನಸ್ಥಿತಿಯ ಹಿಂದಿರೋ ಲಾಜಿಕ್ ನಾವು ಗಮನಿಸ್ಬೇಕು. ಕರೆಕ್ಟ್. ಅವರು ಕೇವಲ ಒಂದು ಫಿಕ್ಸ್ಡ್ ಸಂಬಳಕ್ಕಾಗಿ ತಮ್ಮ ಸಮಯನ ಮಾರ್ಕೊಳ್ಳೋ ಬದಲು ತಾವೇ ಸ್ವತಃ ಹಣವನ್ನ ಸೃಷ್ಟಿಸೋ ಅಂದ್ರೆ ಇನ್ವೆಸ್ಟಿಂಗ್ ಮನಿ ವ್ಯವಸ್ಥೆ ಬಗ್ಗೆ ಯೋಚಿಸ್ತಿದ್ರು. ಎಕ್ಸಾಕ್ಟ್ಲಿ. ಸಾಮಾನ್ಯ ಜನರ ಸೈಕಾಲಜಿನ ಕಂಟ್ರೋಲ್ ಮಾಡೋದು ಕೇವಲ 2 ಅಂಶಗಳು. ಒಂದು ಭಯ, ಇನ್ನೊಂದು ದುರಾಸೆ. ಓ, ಫಿಯರ್ ಅಂಡ್ ಗ್ರೀಡ್. ಹೌದು. ಬಿಲ್ ಕಟ್ಟೋಕೆ ಆಗಲ್ವೇನೋ ಅನ್ನೋ ಭಯ ಅವರನ್ನ ಪ್ರತಿದಿನ ಬೆಳಗ್ಗೆ ಎಬ್ಬಿಸಿ ಕೆಲ್ಸಕ್ಕೆ ಓಡಿಸುತ್ತೆ. ಆಮೇಲೆ ಸಂಬಳ ಬಂದ ತಕ್ಷಣ ಹೊಸ ವಸ್ತುಗಳನ್ನ ಕೊಳ್ಳೋ ದುರಾಸೆ ಅವರನ್ನ ಮತ್ತೆ ಸಾಲದ ಸುಳಿಗೆ ನೂಕುತ್ತೆ. ಖಂಡಿತ. ಆದ್ರೆ ಶ್ರೀಮಂತರು ಈ ಭಯ ಮತ್ತು ದುರಾಸೆಯ ಚಕ್ರದಿಂದ ಹೊರಬರ್ತಾರೆ. ಕೇವಲ ಕಣ್ಣುಗಳಿಂದ ಅವಕಾಶ ಹುಡುಕೋ ಬದಲು ತಮ್ಮ ಮೆದುಳಿನಿಂದ ಗುಪ್ತ ಅವಕಾಶಗಳನ್ನ ಹುಡುಕ್ತಾರೆ. ಅಂದ್ರೆ ಅವ್ರ ಹಣವನ್ನ ಕೇವಲ ಸಂಪಾದಿಸಲ್ಲ, ಅದನ್ನ ಸೃಷ್ಟಿಸ್ತಾರೆ ಅಂತ. ಹೌದು. ದಾಖಲೆಯಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ಉದಾಹರಣೆ ನೋಡೋಣ. ದಿವಾಳಿಯಾದ ಅಥವಾ ಬ್ಯಾಂಕ್ ಫೋರ್ಕ್ಲೋಜರ್ ಆಗಿಕೊಂಡಿದ್ದ ಆಸ್ತಿಯೊಂದನ್ನ ಕೇವಲ 30 ಗಂಟೆಗಳ ಕೆಲಸದಲ್ಲಿ $190,000 ಮೌಲ್ಯದ ಆಸ್ತಿಯಾಗಿ ಪರಿವರ್ತಿಸಿದ ಕಥೆ. ಇಲ್ಲಿ ಗಮನಿಸ್ಬೇಕಾದ್ದೇನಪ್ಪಾ ಅಂದ್ರೆ ಆ ವ್ಯಕ್ತಿ ತನ್ನ ಸ್ವಂತ ಬ್ಯಾಂಕ್ ಅಕೌಂಟ್ ದುಡ್ಡನ್ನ ಅದಕ್ಕೆ ಸೂರಿಲಿಲ್ಲ. ಅದೇ ಇಲ್ಲಿರೋ ಟ್ರಿಕ್.
ಮಾರುಕಟ್ಟೆಯಲ್ಲಿ ಆಸ್ತಿಯ ಬೆಲೆ ತೀವ್ರವಾಗಿ ಕುಸಿದಾಗ ಅಥವಾ ಯಾರೋ ದಿವಾಳಿಯಾದಾಗ ಅದನ್ನ ಗುರುತಿಸಿ ಕೇವಲ ಕಾಗದ ಪತ್ರಗಳ ಒಪ್ಪಂದದ ಮೂಲಕ ಅದರ ಹಕ್ಕನ್ನ ಪಡೆಯೋದು. ಓಕೆ. ಆಮೇಲೆ ಅದನ್ನ ತಕ್ಷಣವೇ ಮಾರುಕಟ್ಟೆಯ ಬೆಲೆಗೆ ಬೇರೆಯವರಿಗೆ ಮಾರಾಟ ಮಾಡೋದು. ಇಲ್ಲಿ ಹೂಡಿಕೆಯಾಗಿದ್ದು ಬಂಡವಾಳ ಅಲ್ಲ, ಬದಲಾಗಿ ಆರ್ಥಿಕ ಜ್ಞಾನ, ಮಾರುಕಟ್ಟೆಯ ಮೇಲಿನ ನಿಗಾ ಮತ್ತು ಅವಕಾಶ ಗುರುತಿಸೋ ಕೌಶಲ್ಯ. ಅಂದ್ರೆ ಸಾಮಾನ್ಯರು ತಮ್ಮ ಇನ್ಕಮ್ನಲ್ಲಿ ಬಹುಪಾಲು ಟ್ಯಾಕ್ಸ್ ಕಟ್ಟಿ ಉಳಿದಿದ್ದನ್ನ ಬ್ಯಾಂಕ್ನಲ್ಲಿಟ್ಟು ಸಣ್ಣ ಬಡ್ಡಿಗಾಗಿ ಕಾಯ್ತಾರೆ. ಆದರೆ ಶ್ರೀಮಂತರು ಈ ಟ್ಯಾಕ್ಸ್ ಸಿಸ್ಟಮ್ ಅರ್ಥ ಮಾಡ್ಕೊಂಡು ತಮ್ಮ ನಾಲೆಜ್ನಿಂದಲೇ ಹೊಸ ಆಸ್ತಿ ನಿರ್ಮಿಸ್ತಾರೆ. ಹೌದು, ಬೇರೆಯವರ ವ್ಯವಹಾರಕ್ಕಾಗಿ ದುಡಿಯೋದನ್ನ ಬಿಟ್ಟು ನಮ್ಮ ಸ್ವಂತ ವ್ಯವಹಾರದ ಕಡೆ ಗಮನ ಹರಿಸ್ಬೇಕು ಅನ್ನೋದು ಇದರ ಅರ್ಥ. ಇದಕ್ಕೆ ಮ್ಯಾಕ್ಡೊನಾಲ್ಡ್ ಸಂಸ್ಥಾಪಕ ರೇ ಕ್ರಾಕ್ ಅವರ ಕತೆ ಬಹಳ ಆಪ್ಟ್ ಆಗಿದೆ. ಅವರು ಒಮ್ಮೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ನನ್ನ ಬಿಸ್ನೆಸ್ ಯಾವುದು ಅಂತ ಕೇಳಿದ್ರಂತೆ. ಆಗ ಎಲ್ಲರೂ ನಗ್ತಾ ನಿಮ್ಮ ಬಿಸ್ನೆಸ್ ಬರ್ಗರ್ ಮಾಡೋದು ಅಂದ್ರು. ಅದೇ ರೇ ಕ್ರಾಕ್ ಅಲ್ಲ, ನನ್ನ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಅಂತ ಉತ್ತರ ಕೊಡ್ತಾರೆ. ಇದು ನಾವು ಉದ್ಯೋಗಿ ಅಂದ್ರೆ ಎಂಪ್ಲಾಯಿ ಮತ್ತು ವ್ಯವಹಾರ ಮಾಲೀಕನ ಅಂದ್ರೆ ಬಿಸ್ನೆಸ್ ಓನರ್ ನಡುವಿನ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳೋಕೆ ಇರೋ ಬೆಸ್ಟ್ ಎಕ್ಸಾಂಪಲ್. ಉತ್ತಮ ಬರ್ಗರ್ ಮಾಡೋಕೆ ಜಗತ್ತಿನ ಬಹುತೇಕ ಎಲ್ಲರಿಗೂ ಬರತ್ತೆ. ಹೌದು, ಅದೊಂದು ಕೇವಲ ಸ್ಕಿಲ್ ಅಷ್ಟೇ. ಆದ್ರೆ ಆ ಬರ್ಗರ್ನ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಮಾರಾಟ ಮಾಡೋ ಬಿಸ್ನೆಸ್ ಸಿಸ್ಟಮ್ ಅಂದ್ರೆ ವ್ಯವಸ್ಥೆನ ಕಟ್ಟಲು ಶ್ರೀಮಂತರಿಗೆ ಮಾತ್ರ ಬರತ್ತೆ. ಮ್ಯಾಕ್ಡೊನಾಲ್ಡ್ಸ್ನ ಪ್ರತಿ ಅಂಗಡಿಯೂ ಅತ್ಯಂತ ಆಯತೆಟ್ಟಿನ ಜಾಗದಲ್ಲಿರುತ್ತೆ. ಆ ಜಾಗದ ಮೌಲ್ಯ ಮತ್ತೆ ಆ ಜಾಗನ ಲೀಸ್ ಮೂಲಕ ನಿಯಂತ್ರಿಸೋ ವ್ಯವಸ್ಥೆ ಅದೇ ಅವರ ನಿಜವಾದ ಆಸ್ತಿ. ಬರ್ಗರ್ ಕೇವಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೆಸೋ ಒಂದು ಮಾಧ್ಯಮ ಅಷ್ಟೇ. ಇದು ಕೇವಲ ಅಡಿಗೆ ಮಾಡೋದನ್ನ ಕಲಿಯೋದಕ್ಕೂ ಇಡೀ ರೆಸ್ಟೋರೆಂಟ್ ಸರಪಳಿಯನ್ನ ಯಶಸ್ವಿಯಾಗಿ ಮುನ್ನಡೆಸೋದಕ್ಕೂ ಇರೋ ವ್ಯತ್ಯಾಸನ ತೋರ್ಸತ್ತೆ. ಎಕ್ಸಾಕ್ಟ್ಲಿ. ಇದನ್ನ ಮೂಲದಲ್ಲಿ ESBI ಕ್ವಾಡ್ರೆಂಟ್ ಮೂಲಕ ವಿವರಿಸಿದ್ದಾರೆ. ಅಂದ್ರೆ ಇ ಅಂದ್ರೆ ಎಂಪ್ಲಾಯಿ ಅಥವಾ ಉದ್ಯೋಗಿ, ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಸ್ವಯಂ ಉದ್ಯೋಗಿ. ಹೌದು. ಆಮೇಲೆ ಬಿ ಅಂದ್ರೆ ಬಿಸ್ನೆಸ್ ಓನರ್ ಮತ್ತು ಐ ಅಂದ್ರೆ ಇನ್ವೆಸ್ಟರ್ ಅಥವಾ ಹೂಡಿಕೆದಾರ. ಓಕೆ. ಈ ವ್ಯವಸ್ಥೆಯಲ್ಲಿ ಟ್ಯಾಕ್ಸ್ ರೂಲ್ಸು ಬಲಭಾಗದ ಬಿ ಮತ್ತು ಐ ವಿಭಾಗಗಳಿಗೆ ಹೆಚ್ಚು ಅನುಕೂಲಕರವಾಗಿದೆ ಅಲ್ವಾ? ಯಾಕಂದ್ರೆ ಅವರು ಉದ್ಯೋಗಗಳನ್ನ ಸೃಷ್ಟಿಸ್ತಾರೆ ಮತ್ತು ಆರ್ಥಿಕತೆನ ಮುನ್ನಡೆಸ್ತಾರೆ. ಖಂಡಿತ. ಪ್ರತಿಯೊಬ್ಬರೂ ಎಡಭಾಗದ ಇ ಮತ್ತು ಎಸ್ನಿಂದ ಬಲಭಾಗದ ಬಿ ಮತ್ತು ಐ ಕಡೆಗೆ ಸಾಗೋ ಪ್ರಯತ್ನ ಮಾಡಬೇಕು. ಆದ್ರೆ ಈ ಬದಲಾವಣೆ ಏನು ರಾತ್ರೋರಾತ್ರಿ ಆಗೋ ನಜಿಕಲ್ಲ ಅಲ್ವಾ? ಇಲ್ಲ, ಖಂಡಿತ ಅಲ್ಲ. ಇದಕ್ಕೊಂದು ಸ್ಪಷ್ಟವಾದ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಲಿಸ್ಟ್ ಇದೆ. ಮೊದಲನೇದು, ಯಾರು ತಮ್ಮ ಪ್ರಸ್ತುತ ಉದ್ಯೋಗನ ದಿಢೀರಂತ ಬಿಡಬಾರದು. ಹೌದು, ಡೇ ಟು ಡೇ ಲೈಫ್ ಖರ್ಚುಗಳಿಗೆ ಆ ಇನ್ಕಮ್ ಬೇಕೇ ಬೇಕು. ಕರೆಕ್ಟ್. ಎರಡನೇದು, ಬಿಡುವಿನ ವೇಳೆಯಲ್ಲಿ ತಮ್ಮ ಆಸ್ತಿಯ ಅಂದ್ರೆ ಅಸೆಟ್ ಕಾಲಮ್ ಅನ್ನ ನಿರ್ಮಿಸೋಕೆ ಶುರು ಮಾಡಬೇಕು. ಅದು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಡಿವಿಡೆಂಡ್ ಕೊಡೋ ಶೇರ್ಗಳಿರ್ಬೋದು, ಅಥವಾ ನೀವು ಬರೆದ ಪುಸ್ತಕ, ಮಾಡಿರೋ ಸಾಫ್ಟ್ವೇರ್ನಂತಹ ಯಾವುದೇ ಬೌದ್ಧಿಕ ಆಸ್ತಿ ಆಗಿರಬಹುದು. ಇನ್ನು ಮೂರನೇದು ಮತ್ತು ಅತ್ಯಂತ ಪ್ರಮುಖ ನಿಯಮ ಅಂದ್ರೆ ಆಸ್ತಿಯ ಕಾಲಂಗೆ ಸೇರಿದ ಪ್ರತಿಯೊಂದು ರೂಪಾಯಿಯನ್ನು ನಿಮ್ಮ ಸ್ವಂತ ಉದ್ಯೋಗಿ ಅಂತ ಭಾವಿಸೋದು. ಓಹೋ, ಇದನ್ನೇ ಫೋರ್ಟ್ ಅಸೆಟ್ಸ್ ಅಂತಾರಲ್ವಾ? ಹೌದು. ಒಮ್ಮೆ 1 ರೂಪಾಯಿ ಆಸ್ತಿಯ ಕಾಲಂ ಒಳಗ್ ಹೋಯ್ತು ಅಂದ್ರೆ ಅದು ಅಲ್ಲಿಂದ ಎಂದಿಗೂ ಹೊರಬರಬಾರ್ದು. ಅದು ದಿನದ 24 ಗಂಟೆಯೂ ವಾರದ 7 ದಿನಗಳು ಕೆಲಸ ಮಾಡೋ ನಿಮ್ಮ ನಿಷ್ಠಾವಂತ ನೌಕರನಾಗ್ಬಟ್ಟು. ಆಹಾ, ಅಂದ್ರೆ ಈ ಹಣ ಅನ್ನೋ ನೌಕರನಿಗೆ ರಜೆನೂ ಬೇಕಿಲ್ಲ, ನಿದ್ದೆನೂ ಬೇಕಿಲ್ಲ, ಅದು ನಮಗಾಗಿ ದುಡಿತಾನೇ ಇರುತ್ತೆ. ಖಂಡಿತ. ಈ ಪ್ರಕ್ರಿಯೆನ ಒಂದು ಸಾದೃಶ್ಯದ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ಇದು ಜೀವನವಿಡೀ ಬಕೆಟ್ನಲ್ಲಿ ನೀರು ಹೊರದಕ್ಕೂ ಒಮ್ಮೆ ಕಷ್ಟಪಟ್ಟು ಪೈಪ್ಲೈನ್ ನಿರ್ಮಿಸೋದಕ್ಕೂ ಇರೋ ವ್ಯತ್ಯಾಸದ ಥರ ಇದೆ. ಸೂಪರ್. ಉದ್ಯೋಗಿ ಪ್ರತಿದಿನ ಬಕೆಟ್ನಲ್ಲಿ ನೀರ್ ತರ್ತಾನೆ, ಆತನಿಗೆ ಹುಷಾರಿಲ್ಲ ಅಂದ್ರೆ ಆ ದಿನ ನೀರಿಲ್ಲ, ಅಂದ್ರೆ ಆದಾಯ ಇಲ್ಲ. ಆದ್ರೆ ಹೂಡಿಕೆದಾರ ಆರಂಭದಲ್ಲಿ ಕಷ್ಟಪಟ್ಟು ಒಂದು ಬಾರಿ ಪೈಪ್ಲೈನ್ ಕಟ್ತಾನೆ, ಆಮೇಲೆ ನಲ್ಲಿ ತಿರುಗಿಸಿದ್ರೆ ಸಾಕು. ಆತ ನಿದ್ದೆ ಮಾಡ್ತಿದ್ರೂ ನೀರು ಅಂದ್ರೆ ಆದಾಯ ತಾನಾಗೇ ಹರಿದ್ಬರುತ್ತೆ. ಈ ಪೈಪ್ಲೈನ್ ನಿರ್ಮಿಸೋ ಪ್ರಕ್ರಿಯೆನೇ ನಿಜವಾದ ಫೈನಾನ್ಷಿಯಲ್ ಫ್ರೀಡಮ್. ಹಾಗಾದ್ರೆ ಈ ಪೈಪ್ಲೈನ್ ನಿರ್ಮಿಸೋಕೆ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೋಬೇಕಾದ ಪ್ರಾಯೋಗಿಕ ಅಭ್ಯಾಸಗಳು ಯಾವ್ಯಾವುದು? ಇದರಲ್ಲಿ ಅತ್ಯಂತ ವಿರೋಧಾಭಾಸವಾಗಿ ಕಾಣೋ ಆದ್ರೆ ಬಹಳ ಎಫೆಕ್ಟಿವ್ ಆಗಿರೋ ನಿಯಮ ಅಂದ್ರೆ, ಮೊದಲು ನಿಮಗೆ ನೀವೇ ಪಾವತಿಸಿಕೊಳ್ಳಿ. ಅಂದ್ರೆ ಪೇ ಯೋರ್ ಸೆಲ್ಫ್ ಫಸ್ಟ್. ಅಂದ್ರೆ ಹೇಗೆ? ಸಂಬಳ ಬಂದ ತಕ್ಷಣ ನಾನೇ ಶಾಪಿಂಗ್ ಮಾಡಿ ಪಾರ್ಟಿ ಮಾಡೋದಾ? ಹಾ, ಇಲ್ಲ. ಇದರರ್ಥ ಸಂಬಳ ಬಂದ ತಕ್ಷಣ ಬಿಲ್ಗಳನ್ನ ಕಟ್ಟೋ ಮುನ್ನವೇ ಒಂದು ನಿರ್ದಿಷ್ಟ ಮೊತ್ತನ ಎತ್ತಿಟ್ಟು ಆಸ್ತಿ ವಿಭಾಗಕ್ಕೆ ಅಂದ್ರೆ ಅಸೆಟ್ ಕಾಲಂಗೆ ಹೂಡಿಕೆ ಮಾಡೋದು. ಒಂದ್ ನಿಮಿಷ. ಬಿಲ್ ಕಟ್ಟೋ ಮುನ್ನವೇ ದುಡ್ಡು ಇನ್ವೆಸ್ಟ್ ಮಾಡೋದು ಮೇಲ್ನೋಟಕ್ಕೆ ಸ್ವಲ್ಪ ಆರ್ಥಿಕ ಅಶಿಸ್ತು ಅಥವಾ ಸೆಲ್ಫಿಶ್ ತರ ಕಾಣುತ್ತಲ್ವಾ?
ಬ್ಯಾಂಕ್ನವರು ಅಥವಾ ಮನೆ ಓನರ್ ಬಂದು ಬಾಗ್ಲು ತಟ್ಟಿದಾಗ ಏನ್ ಮಾಡೋದು? ಅದೇ ಇಲ್ಲಿರೋ ಮ್ಯಾಜಿಕ್. ಈ ನಿಯಮದ ಹಿಂದಿರೋ ಯಾಂತ್ರಿಕತೆ ಬೇರೆನೇ ಇದೆ. ಇದೊಂದು ಕೃತಕವಾದ ಒತ್ತಡನ ಸೃಷ್ಟಿಸೋ ತಂತ್ರ. ಓ, ಆರ್ಟಿಫಿಷಿಯಲ್ ಪ್ರೆಷರ್. ಹೌದು. ಮೊದಲು ಉಳಿತಾಯದ ಹಣನ ಆಸ್ತಿ ವಿಭಾಗಕ್ಕೆ ಹಾಕ್ಬಿಟ್ಟಾಗ ಉಳಿದ ಹಣದಲ್ಲಿ ಬಿಲ್ ಕಟ್ಟೋಕೆ ಕಷ್ಟ ಆದ್ರೆ ನಿಮ್ಮ ಮೆದುಳು ತೀವ್ರ ಒತ್ತಡಕ್ಕೆ ಸಿಲುಕುತ್ತೆ. ಆ ಒತ್ತಡ ಆ ವ್ಯಕ್ತಿನ ಹೊಸ ಆದಾಯದ ಮೂಲಗಳನ್ನ ಹುಡುಕೋಕೆ ಅಥವಾ ಹೆಚ್ಚುವರಿ ಕೆಲಸ ಮಾಡೋಕೆ ಅಥವಾ ಸೃಜನಶೀಲವಾಗಿ ಕ್ರಿಯೇಟಿವ್ ಆಗಿ ಹಣ ಸೃಷ್ಟಿಸೋಕೆ ಪುಷ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಬಿಲ್ ಕಟ್ಟೋಕೆ ದುಡ್ಡಿಲ್ಲ ಅಂತ ನೀವು ನಿರ್ಮಿಸಿದ ಆಸ್ತಿನ ಮಾತ್ರ ಯಾವತ್ತೂ ಮಾರಾಟ ಮಾಡಬಾರ್ದು. ಆರ್ಥಿಕ ಶಿಸ್ತು ಅಂದ್ರೆ ಇದೆ. ಓಕೆ, ಗಾಟ್ ಇಟ್. ಇದ್ರ ಜೊತೆಗೆ ನಿಯಮಿತವಾಗಿ ಜ್ಞಾನದಲ್ಲಿ ಹೂಡಿಕೆ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಪುಸ್ತಕಗಳನ್ನ ಓದೋದು, ಆರ್ಥಿಕತೆಯ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋ ಸ್ನೇಹಿತರ ಗುಂಪನ್ನ ಕಟ್ಕೊಳ್ಳೋದು, ಇವೆಲ್ಲ ಮೆದುಳು ಅನ್ನೋ ಆಸ್ತಿನ ಚುರುಕಾಗಿಡ್ತೆ. ಬಹಳ ಮುಖ್ಯವಾದ ಪಾಯಿಂಟ್ ಇದು. ಇನ್ನು ಈ ಆರ್ಥಿಕ ಸಾಕ್ಷರತೆನ ಮುಂದಿನ ಪೀಳಿಗೆಗಳಿಗೆ ಅಂದ್ರೆ ನಮ್ಮ ಮಕ್ಕಳಿಗೆ ದಾಟಿಸೋ ಜವಾಬ್ದಾರಿ ಬಗ್ಗೆ ಕೂಡ ಮೂಲ ದಾಖಲೆಗಳು ಮಾತಾಡ್ತವೆ. ಹೌದು. ಸಂಸ್ಕೃತಿ ಶಾಲೆಗಳಲ್ಲಿ ದುಡ್ಡಿನ ಬಗ್ಗೆ ಹೇಳ್ಕೊಡ್ತಿಲ್ಲ ಅಂದಾಗ ಪೋಷಕರೇ ಆ ಜವಾಬ್ದಾರಿನ ಹೊರಬೇಕಾಗತ್ತೆ. ಅಂದ್ರೆ ಪೇರೆಂಟ್ಸ್ ಹೇಗೆ ಕಲಿಸ್ಬೋದು? ರಾತ್ರಿ ಊಟದ ಮೇಜಿನ ಬಳಿ ಅಂದ್ರೆ ಡಿನ್ನರ್ ಟೇಬಲ್ನಲ್ಲಿ ಹಣ, ವ್ಯವಹಾರ, ಲಾಭ ನಷ್ಟ ಮತ್ತೆ ಹೂಡಿಕೆಯ ಬಗ್ಗೆ ಮುಕ್ತವಾಗಿ ಮಾತಾಡೋ ವಾತಾವರಣ ಮನೆಯಲ್ಲಿ ಬರಬೇಕು. ಹಣದ ಬಗ್ಗೆ ಮಾತಾಡೋದೇ ದುರಾಸೆ ಅಥವಾ ತಪ್ಪು ಅನ್ನೋ ಸಾಂಪ್ರದಾಯಿಕ ನಂಬಿಕೆನ ಮೊದಲು ಮುರಿಬೇಕು. ಮಕ್ಕಳ ಮನಸ್ಸು ಬಹಳ ಬೇಗನೆ ಗ್ರಹಿಸುತ್ತೆ. ಆದ್ರೆ ಕೇವಲ ಪುಸ್ತಕ ಓದೋದ್ರಿಂದ ಯಾರಿಗೂ ಸೈಕಲ್ ಓಡ್ಸೋಕ್ ಬರಲ್ಲಲ್ವಾ? ಬಿದ್ದು ಎದ್ದು ಪ್ರಾಕ್ಟಿಕಲ್ ಆಗಿ ಕಲಿಬೇಕು. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ. ಕ್ಯಾಶ್ ಫ್ಲೋ ನಂತಹ ಬೋರ್ಡ್ ಗೇಮ್ಗಳನ್ನ ಮನೇಲಿ ಆಡೋದ್ರಿಂದ ಮಕ್ಕಳಿಗೆ ಆಸ್ತಿ ಮತ್ತು ಹೊಣೆಗಾರಿಕೆಯ ನಡುವಿನ ವ್ಯತ್ಯಾಸನ ಪ್ರಾಕ್ಟಿಕಲ್ ಆಗಿ ಕಲಿಸ್ಬೋದು. ಆಟದಲ್ಲಿ ಅವರು ದಿವಾಳಿ ಆದ್ರೂ ನಿಜ ಜೀವನದಲ್ಲಿ ದುಡ್ಡು ಕಳ್ಕೊಳ್ಳಲ್ಲ. ಕರೆಕ್ಟ್. ಆದ್ರೆ ಆ ಸೋಲಿನಿಂದ ಕಲಿಯೋ ಪಾಠ, ಕ್ಯಾಶ್ ಫ್ಲೋನ ಮ್ಯಾನೇಜ್ ಮಾಡೋ ಕೌಶಲ್ಯ ಶಾಶ್ವತವಾಗಿ ಅವರ ಮನಸ್ಸಿನಲ್ಲಿ ಉಳಿಯುತ್ತೆ. ಬಾಲ್ಯದಲ್ಲೇ ಈ ಅರಿವು ಬಂದ್ರೆ ದೊಡ್ಡವರಾದ್ಮೇಲೆ ಅವರು ಇಲಿ ಓಟದ ಅಂದ್ರೆ ರ್ಯಾಟ್ ರೇಸ್ ಬಲೆಗೆ ಬೀಳೋ ಚಾನ್ಸಸ್ ಬಹಳ ಕಡಿಮೆ. ಇದೊಂದು ಅದ್ಭುತವಾದ ಮತ್ತು ಕಣ್ಣು ತೆರೆಸೋ ತರಹದ ಚರ್ಚೆ. ನಾವು ಇಬ್ಬರು ತಂದೆಯರ ಮೈಂಡ್ಸೆಟ್ನಿಂದ ಶುರು ಮಾಡಿ ಬಾಲ್ಯದ ಪಾಠಗಳ ಮೂಲಕ ವಯಸ್ಕರ ಆರ್ಥಿಕ ಸ್ವಾತಂತ್ರ್ಯದ ಜರ್ನಿನ ವಿಶ್ಲೇಷಣೆ ಮಾಡಿದ್ವಿ. ಹೌದು. ನಾನು ಭರಿಸಲಾರೆ ಅನ್ನೋ ಬದಲು ಹೇಗೆ ಭರಿಸಬಲ್ಲೆ ಅನ್ನೋ ಪ್ರಶ್ನೆಯಿಂದ ಮೆದುಳಿಗೆ ಕೆಲಸ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿದ್ವಿ. ಆಸ್ತಿ ಮತ್ತು ಹೊಣೆಗಾರಿಕೆ ನಡುವಿನ ವ್ಯತ್ಯಾಸನ ಕ್ಯಾಶ್ ಫ್ಲೋ ಮೂಲಕ ತಿಳ್ಕೊಂಡ್ವಿ. ಜೇಬಿಗೆ ಹಣ ತರೋ ಆಸ್ತಿನ ಬೆಳೆಸ್ಬೇಕು, ಹೊಣೆಗಾರಿಕೆನ ಆಸ್ತಿ ಅಂತ ಭ್ರಮಿಸ್ಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ನೋಡಿದ್ವಿ. ಜೊತೆಗೆ ಹಣಕ್ಕಾಗಿ ಕೇವಲ ಉದ್ಯೋಗಿಯಾಗಿ ದುಡಿಯೋ ಗುಲಾಮಗಿರಿಯಿಂದ ಹೊರಬಂದು ಹಣವನ್ನೇ ನಮ್ಮ ಪರವಾಗಿ ದುಡಿಸ್ಕೊಳ್ಳೋ ಸಿಸ್ಟಮ್ ಹೇಗೆ ಕಟ್ಟಬಹುದು ಅನ್ನೋದನ್ನ ಕೂಡ ವಿಶ್ಲೇಷಣೆ ಮಾಡಿದ್ವಿ. ಹೌದು. ವ್ಯವಹಾರ ಮಾಲೀಕರಾಗಿ ಬದಲಾಗೋ ಹಂತಗಳು, ಪೇ ಯೋರ್ ಸೆಲ್ಫ್ ಫಸ್ಟ್ ಅನ್ನೋ ಕೃತ್ರಿಕ ಒತ್ತಡದ ತಂತ್ರ ಮತ್ತೆ ಮಕ್ಕಳಿಗೂ ಈ ಜ್ಞಾನನ ಆಟಗಳ ಮೂಲಕ ದಾಟಿಸೋ ಮಹತ್ವನ ಅರ್ಥ ಮಾಡ್ಕೊಂಡ್ವಿ. ಖಂಡಿತ. ಈ ಎಲ್ಲಾ ಚರ್ಚೆಯ ನಂತರ ಯೋಚನೆ ಮಾಡೋಕೆ ಒಂದು ಪ್ರಚೋದನಾತ್ಮಕವಾದ, ಒಂಥರ ಪ್ರೊವೊಕ್ಯಾಟಿವ್ ಆದ ಅಂತಿಮ ಚಿಂತನೆನ ನಾವು ಕೇಳೋಗರಿಗೆ ಬಿಟ್ಟು ಹೋಗ್ತಿದೀವಿ. ಆರ್. ಬಗ್ಮಿನ್ಸ್ಟರ್ ಫುಲ್ಲರ್ ಅವರ ಒಂದು ಅದ್ಭುತವಾದ ಥಾಟ್ ಇದು. ಅವರ ಪ್ರಕಾರ ಸಂಪತ್ತು ಅಂದ್ರೆ ಕೇವಲ ಬ್ಯಾಂಕ್ನಲ್ಲಿರೋ ದುಡ್ಡಲ್ಲ ಅಥವಾ ನಾವು ಗಳಿಸೋ ಸಂಬಳ ಅಲ್ಲ. ಹಾಗಾದ್ರೆ ಸಂಪತ್ತು ಅಂದ್ರೆ ಏನು? ಸಂಪತ್ತು ಅಂದ್ರೆ ಸಮಯ. ಅವರು ಒಂದು ಅದ್ಭುತವಾದ ಪ್ರಶ್ನೆ ಕೇಳ್ತಾರೆ. ಒಂದು ವೇಳೆ ನಾಳೆಯಿಂದಲೇ ನೀವು ಕೆಲ್ಸ ಮಾಡೋದನ್ನ ನಿಲ್ಸಿದ್ರೆ ನಿಮ್ಮ ಹತ್ರ ಪ್ರಸ್ತುತ ಇರೋ ಆರ್ಥಿಕ ಸಂಪನ್ಮೂಲಗಳಿಂದ ನೀವು ಎಷ್ಟು ದಿನಗಳ ಕಾಲ ಬದುಕಬಲ್ಲಿರಿ ಅಂತ. ವಾವ್! ಕೇವಲ ಮಾಸಿಕ ಸಂಬಳ ನಂಬಿಕೊಂಡಿರೋರಿಗೆ ಈ ಪ್ರಶ್ನೆ ನಿಜಕ್ಕೂ ಆತಂಕ ಹುಟ್ಟಿಸಬಹುದು. ಹೌದು. ಆದ್ರೆ ಆ ಪೈಪ್ಲೈನ್ ನಿರ್ಮಿಸಿದವರಿಗೆ ಇದು ಸ್ವಾತಂತ್ರ್ಯದ ಸಂಕೇತ. ಯಾವುದೇ ವಸ್ತುನ ಕೊಳ್ಳುವಾಗ ಇದು ನನ್ನ ಪೈಪ್ಲೈನಿಗೆ ನೀರು ತರ್ತಾ ಅಥವಾ ನನ್ನ ಬಕೆಟ್ನಿಂದ ನೀರು ಖಾಲಿ ಮಾಡುತ್ತಾ ಅಂತ ಯೋಚಿಸೋ ಮನಸ್ಥಿತಿ ಬೆಳಿಬೇಕು. ಎಕ್ಸಾಕ್ಟ್ಲಿ. ಶಾಲೆಯ ಹಳೆಯ ಸೂತ್ರಗಳನ್ನ ಮೀರಿ ನಿಲ್ಲೋ ಈ ಆರ್ಥಿಕ ಅರಿವಿನ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮ ಈ ಡೀಪ್ ಡೈವ್ನಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಆರ್ಥಿಕ ಸ್ವಾತಂತ್ರ್ಯದ ಕಡೆಗಿನ ನಿಮ್ಮ ಪಯಣ ನಿರಂತರವಾಗಿರ್ಲಿ.